ನಮಸ್ಕಾರ. GTV ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವೆಂಕಟೇಶ್. ಮಾಗಡಿ ಪಟ್ಟಣದ ಕನ್ನಿಕಾ ಪರಮೇಶ್ವರಿ ದೇವಾಲಯದ ಆವರಣದಲ್ಲಿ ಆರ್ಯವೈಶ್ಯ ಮಹಿಳಾ ಮಂಡಳಿ ವತಿಯಿಂದ ನಡೆಸಿದ ಗಜಗೌರಿ ವ್ರತದ ಸಮಾರಂಭದಲ್ಲಿ ಸೇವೆಯನ್ನು ಸಲ್ಲಿಸಿದ ಗಣ್ಯರಿಗೆ ಹಾಗೂ ದಾನಿಗಳಿಗೆ ಸನ್ಮಾನಿಸಿ ಗೌರವ ಸಮರ್ಪಣೆ ಮಾಡಲಾಯಿತು. ಸಂಸ್ಕೃತಿ ಸಜ್ಜನ ಮಾಗಡಿ ಮಹಾಜನತೆಯ ಇರುವ ಈ ಪುಣ್ಯ ಸ್ಥಳದಲ್ಲಿ ಆರ್ಯವೈಶ್ಯ ಮಹಿಳಾ ಮಂಡಳಿ ವತಿಯಿಂದ ಆರ್ಯವೈಶ್ಯ ಮಹಿಳಾ ಮಂಡಳಿ, ವಾಸವಿ ಯೋಜನಾ ಸಂಘ, ಚಿನ್ನ ಬೆಳ್ಳಿ ವರ್ತಕರ ಸಂಘ, ಸಕಲ ಭಕ್ತ ಜನರ ಪರವಾಗಿ ತಾವು ಗಜಗೌರಿ ವ್ರತವನ್ನು ಅತ್ಯಂತ ವೈಭವವಾಗಿ ಮತ್ತು ದಾಖಲೆ ಆಗುವಂತೆ ಆಚರಣೆ ಮಾಡಿದ್ದೀರಿ. ವಾಸವಿ ಮಹಿಳಾ ಮಂಡಳಿ ಅಧ್ಯಕ್ಷರಾದಂಥ ಮೀರಾ ಶಿವಕುಮಾರ್ ಅವರಿಗೆ ಮತ್ತು ಅವರೆಲ್ಲರ ಎಲ್ಲ ಪದಾಧಿಕಾರಿಗಳಿಗೆ ನಾಗರಿಕರಾಗಿ ನಾವು ಕೃತಜ್ಞತೆಯನ್ನು ಸಲ್ಲಿಸುತ್ತಾ, ಮೇಡಮ್, ಈ ಸಂತಸವನ್ನು ಹೇಗೆ ನೀವು ಕೃತಜ್ಞತೆ ಅರ್ಪಿಸ್ತೀರಿ? ಲೋಕ ಕಲ್ಯಾಣಾರ್ಥಕವಾಗಿ ಜೈವಾಸವಿ ಲೋಕ ಕಲ್ಯಾಣಾರ್ಥಕವಾಗಿ ನಾವು ಜನವರಿ 15, 16, 17ನೇ ತಾರೀಕು ಗಜಗೌರಿ ವ್ರತವನ್ನು ಹಮ್ಮಿಕೊಂಡಿದ್ವಿ. ಹಾಗಾಗಿ ಆ ಕಾರ್ಯಕ್ರಮವನ್ನು ದೇವಿ ಕೃಪೆಯಿಂದ ನಮ್ಮ ಕುಲಬಾಂಧವರ ಎಲ್ಲರ ಸಹಾಯದಿಂದ ಕಾರ್ಯಕ್ರಮವು ತುಂಬ ಯಶಸ್ವಿಯಾಗಿ ನಡೆಯಿತು. ನಾವು ದಾನಿಗಳಿಗೆ ಇವತ್ತಿನ ದಿನ ನಾವು ದಾನಿಗಳಿಗೆ ಮತ್ತು ನಮ್ಮ ಕುಲಬಾಂಧವರೆಲ್ಲರಿಗೆ ಅಂದರೆ ವಾಲಂಟಿಯರ್ಸ್ ಆಗಿ ನಮಗೆ ಕೆಲಸ ಮಾಡಿಕೊಟ್ಟವರಿಗೆ ಎಲ್ಲರಿಗೂ ಇವತ್ತು ನಾವು ಗೌರವ ಸಮರ್ಪಣೆ ಮಾಡಬೇಕು ಅಂತ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಈ ಒಂದು ಪಾರಂಪರಿಕವಾದಂಥ ಧಾರ್ಮಿಕ, ಆಧ್ಯಾತ್ಮಿಕ, ಸಾಂಸ್ಕೃತಿಕ ಈ ಕಾರ್ಯಕ್ರಮ ಹೀಗೆ ಮುಂದುವರಿಲಿ.
ಪುರಾತನ ಕಾಲದಿಂದಲೂ ಕೂಡ ಈ ಒಂದು ಆರ್ಯವೈಶ್ಯ ಸಮುದಾಯ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಕಾರ್ಯಕ್ರಮಗಳಲ್ಲಿ ತೊಡಗಿಸಿಕೊಂಡಿರೋದನ್ನು, ದಾನದಲ್ಲಿ ತೊಡಗಿಸಿಕೊಂಡಿರೋದನ್ನು ಚಾರಿತ್ರಿಕ ದಾಖಲೆಗಳಲ್ಲಿ ವರ್ಣಿಸಲಾಗಿದೆ. ಹಾಗಾಗಿ ತಮ್ಮೆಲ್ಲರಿಗೆ ಕರುಣಾಳು ವಾಸವಿ ಮಾತೆ ಹಾಗೂ ಮಾಗಡಿ ರಂಗಸೋಮೇಶ್ವರರು ಕೃಪೆಯನ್ನು ನೀಡಲಿ. ತಮ್ಮ ಮಂಡಳಿ ವತಿಯಿಂದ ನಿರಂತರವಾಗಿ ಸಮಾಜಮುಖಿ ಕಾರ್ಯ ಆಗಲಿ ಅಂತೇಳಿ ಪ್ರಾರ್ಥನೆ ಮಾಡ್ತೀನಿ. ಧನ್ಯವಾದ. ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ. ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ GTV ನ್ಯೂಸ್ ಕನ್ನಡವನ್ನು. ವಂದನೆಗಳು.